ಇನ್ನು ಇವತ್ತು ಕೃಷ್ಣನೂರು ಉಡುಪಿ ಜಿಲ್ಲೆಗೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಾ ಇದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಕೊಡವಿಯೊಡೆಯನ ದರ್ಶನವನ್ನ ಪ್ರಧಾನಿ ಮೋದಿ ಪಡೆಯಲಿದ್ದಾರೆ. ಇನ್ನು ಪ್ರಧಾನಿ ಸ್ವಾಗತಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸಕಲ ತಯಾರಿ ಕೂಡ ನಡೆಸಲಾಗಿದೆ. ಉಡುಪಿಯಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋದಲ್ಲಿ ಕೂಡ ಭಾಗಿಯಾಗಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇವತ್ತು ಕರಾವಳಿ ಜಿಲ್ಲೆ ಉಡುಪಿಗೆ ಪ್ರಧಾನಿ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ಹಿನ್ನೆಲೆಯಲ್ಲಿ ಕೃಷ್ಣನಗರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇನ್ನು ಮೋದಿ ಭದ್ರತೆಗಾಗಿ 10 ಎಸ್ಪಿ, 27 ಡಿವೈಎಸ್ಪಿ ಸೇರಿದಂತೆ 3,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಪ್ರಧಾನಿ ಮೋದಿ ಸಾಗುವ ಮಾರ್ಗಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ವಿಶೇಷ ವರದಿಯನ್ನು ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಪ್ರಧಾನಮಂತ್ರಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಕಾನ್ವೆ ಒಂದು ರೀತಿಯ ರಿಹರ್ಸಲ್ ಆಗ್ತಾ ಇರುವುದನ್ನು ನಾವು ನೋಡಬಹುದು. ಬಹಳ ಪ್ರಮುಖವಾದ ರಸ್ತೆಗಳ ಮೂಲಕ ಸಂಚಾರ ಹೇಗಿರಲಿದೆ ಅನ್ನೋದನ್ನ ಈ ಕಾನ್ವೆ ಮೂಲಕ ತಿಳಿದುಕೊಳ್ಬಹುದು. ಕಾನ್ವೆ ಆರಂಭ ಆಗಿದೆ, ನಾವು ನೋಡಬಹುದು. ಬಹಳ ಮುಖ್ಯವಾಗಿ ಕೂಡ ಇದೇ ಮಾದರಿಯಲ್ಲಿ ವಾಹನ ಸಂಚಾರ ಇರುತ್ತೆ ಅನ್ನುವಂಥದ್ದು, ಅದರ ಒಂದು ರೂಪುರೇಷೆ ಯಾವ ರೀತಿ ಇರಬೇಕು, ಏನಾದರೂ ಬದಲಾವಣೆಗಳ ಅಗತ್ಯ ಇದೆಯಾ ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಕಾನ್ವೆಯನ್ನು ಮಾಡಲಾಗುತ್ತೆ. ನಾವು ನೋಡಬಹುದು ಪ್ರಧಾನಮಂತ್ರಿಗಳ ವಾಹನ ಯಾವ ವೇಗದಲ್ಲಿ ಹೋಗಬಹುದು ಅದೇ ವೇಗದಲ್ಲಿ ಈಗಲೂ ಕೂಡ ವಾಹನ ಸಂಚಾರ ಇರುವಂಥದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಪ್ರತಿಯೊಂದು ವಾಹನ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಅಂದರೆ ಪ್ರಧಾನಮಂತ್ರಿಗಳು ಸಾಗುವ ರಸ್ತೆಯನ್ನು ಸಂಪರ್ಕ ಮಾಡುವ ಅನೇಕ ರಸ್ತೆಗಳು ಬರುತ್ತೆ, ಅಲ್ಲೆಲ್ಲವೂ ಕೂಡ ವಾಹನ ಸಂಚಾರವನ್ನು ಸಂಪೂರ್ಣ ನಿರ್ಬಂಧಿಸಿರುವುದನ್ನು ನೋಡ್ಬೋದು. ಪ್ರಧಾನಮಂತ್ರಿಗಳ ವಾಹನ ಇದೇ ವೇಗದಲ್ಲಿ ಹೋಗುತ್ತೆ. 3 ಕಡೆಗಳಲ್ಲಿ ವೇದಿಕೆಯನ್ನು ಮಾಡಲಾಗಿದೆ. ಅದು ಬನ್ನಂಜೆ ಇರಬಹುದು, ಬನ್ನಂಜೆಯ ನಾರಾಯಣಗುರು ಸರ್ಕಲ್ ಬಳಿ ಒಂದು ವೇದಿಕೆಯನ್ನು ಹಾಕಿದ್ದಾರೆ. ಅಲ್ಲಿಂದ ಮುಂದೆ ಜಯಲಕ್ಷ್ಮಿ ಸಿಲ್ಕ್ಸ್ ಬಳಿ ಒಂದು ವೇದಿಕೆಯನ್ನು ಹಾಕಿದ್ದಾರೆ. ಅಲ್ಲಿಂದ ಮುಂದೆ ಸಿಟಿ ಬಸ್ ನಿಲ್ದಾಣ ಪರಿಸರದಲ್ಲಿ ತುಂಬ ಜನರಿಗೆ ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿಯೂ ಕೂಡ ಒಂದು ವೇದಿಕೆಯನ್ನು ಹಾಕ್ತಾರೆ. ಈ 3 ಕಡೆಗಳಲ್ಲಿ ಪ್ರಧಾನಮಂತ್ರಿಗಳ ವಾಹನ ನಿಧಾನಗತಿಯಲ್ಲಿ ಹೋಗುತ್ತೆ. ಅಗತ್ಯ ಬಿದ್ದರೆ ಅವರು ಇಳಿದು ಅಲ್ಲಿ ಕೈ ಬೀಸುವ ಮೂಲಕ ಜನರಿಗೆ ವಿಶ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆ 3 ವೇದಿಕೆಗಳಲ್ಲಿ ಕರಾವಳಿಯ ಒಂದು ಸಾಂಸ್ಕೃತಿಕ ಪರಿಚಯವನ್ನು ನೀಡುವಂತಹ ಕಾರ್ಯಕ್ರಮಗಳು, ಅಂದರೆ ಯಕ್ಷಗಾನ ಇರಬಹುದು, ಹುಲಿವೇಷ ಇರಬಹುದು, ಮುದ್ದುಕೃಷ್ಣನ ವೇಷ ಇರಬಹುದು, ಇದೆಲ್ಲವನ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಪ್ರಧಾನಿಗಳ ವಾಹನ ನಿಧಾನಗತಿಯಲ್ಲಿ ಹೋಗುವ ಮೂಲಕ ಆ ಸಾಂಸ್ಕೃತಿಕ ಪ್ರದರ್ಶನವನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ. ಸೊ ಇದಿಷ್ಟು ಚಿತ್ರಣವನ್ನು ಇಟ್ಟುಕೊಂಡು ವಾಹನ ಯಾವ ವೇಗದಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ನೋಡಬಹುದು. ಹೆಲಿಪ್ಯಾಡ್ನಿಂದ ನಾರಾಯಣಗುರು ಸರ್ಕಲ್ವರೆಗೆ ಒಂದಿಷ್ಟು ವೇಗದ ಮಿತಿ ಇರೋದಿಲ್ಲ, ವೇಗವಾಗಿ ಬರಬಹುದು. ಅಲ್ಲಿಂದ ಮುಂದೆ ನಾವು ಗಮನಿಸಿದರೆ ವೇಗದ ಮಿತಿ ಇರುತ್ತೆ. ಬಹಳ ನಿಧಾನಗತಿಯಲ್ಲಿ 1.8 ಕಿಲೋಮೀಟರ್ನಷ್ಟು ದೂರವನ್ನು ಪ್ರಧಾನಮಂತ್ರಿಗಳ ವಾಹನ ಕ್ರಮಿಸುತ್ತೆ ಅನ್ನುವಂಥದ್ದನ್ನು ಈ ಒಂದು ಕಾನ್ವೆ ಮೂಲಕ ಮಾಡಿ ತೋರಿಸಲಾಗ್ತಾ ಇದೆ. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, SPG ಅಧಿಕಾರಿಗಳು ಕೂಡ ಇದ್ದಾರೆ. SPG ಅಧಿಕಾರಿಗಳು ಏನಾದರೂ ಮಾರ್ಪಾಟುಗಳ ಅಗತ್ಯ ಇದ್ದರೆ ಅದನ್ನು ಹೇಳ್ತಾರೆ. ಅದೇ ಪ್ರಕಾರ ಮಾರ್ಪಾಟುಗಳನ್ನು ಮಾಡಿಕೊಂಡು ನಾಳೆ ಪ್ರಧಾನಿಗಳು ಹೋಗುವಾಗ ವ್ಯವಸ್ಥೆಯನ್ನು ಮಾಡುವಂಥದ್ದು. ಬ್ಯಾರಿಕೇಡ್ನ ವ್ಯವಸ್ಥೆ ಇರ್ಬೋದು, ವೇದಿಕೆಯ ವ್ಯವಸ್ಥೆ ಇರ್ಬೋದು, ಭದ್ರತೆಯ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದರ ಒಂದು ಹೊರಗೆ ಹೆಚ್ಚುದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಪ್ರತಿ 20 ಮೀಟರ್ಗೆ ಒಬ್ಬ ಪೊಲೀಸರನ್ನು ನಿಲ್ಲಿಸಿ ಸಾರ್ವಜನಿಕರ ಒಂದು ಯಾವುದೇ ನ್ಯೂಸೆನ್ಸ್ ಆಗದ ರೀತಿಯಲ್ಲಿ ನೋಡುವುದಕ್ಕೆ ಬೇಕಾದ ವ್ಯವಸ್ಥೆಗಳು ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ಒಂದು ಮಾಡಿ ತೋರಿಸುವಂಥದ್ದು ಈ ಕಾನ್ವೆ ಮೂಲಕ ಸಾಧ್ಯ ಆಗ್ತಾ ಇದೆ. ಪ್ರಧಾನಿಗಳು ಹೋಗುವ ವೇಗ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮತ್ತು ಆ ಒಂದು 1.8 ಕಿಲೋಮೀಟರ್ ಸುಮಾರು 15 ನಿಮಿಷದಲ್ಲಿ ಕ್ರಮಿಸ್ತಾರೆ. ಆ ನಂತರದಲ್ಲಿ ಕೃಷ್ಣ ಮಠದಲ್ಲಿ ಹೋಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಆ ನಂತರ ಸಮಾವೇಶ ನಡೆಯುವಂಥದ್ದು. ಸೊ ರೋಡ್ ಶೋ ಇರುವುದರಿಂದ ಈ ಕಾನ್ವೆ ಬಹಳ ಮುಖ್ಯ ಆಗುತ್ತೆ. ಸೊ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.